ಕೇರಳದಲ್ಲಿ ಅತ್ಯಧಿಕವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ ಕಬಿನಿ ಜಲಾಶಯ ಭರ್ತಿಯಾಗಿದೆ. ರಾಜ್ಯದಲ್ಲಿ ಮೊದಲು ಭರ್ತಿಯಾಗುವ ಜಲಾಶಯ ಅಂತ ಹೇಳಿದ್ರೆ ಅದು ಕಬಿನಿ ಜಲಾಶಯ. ಯಾಕಂದ್ರೆ ಅದರ ಸೈಜ್ ಚಿಕ್ಕದಾಗಿದೆ. ಆದರೂ ಕೂಡ ಕಬಿನಿ ಜಲಾಶಯ ತುಂಬಿದೆ ಅನ್ನೋದು ಅಲ್ಲಿನ ಸುತ್ತಮುತ್ತಲ ಜನರಿಗೆ ಅತ್ಯಂತ ಖುಷಿ ತಂದಿದೆ. ಜೊತೆಗೆ ಎಚ್ಚರಿಕೆ ಕೂಡ ಇರಬೇಕು. ನದಿ ಪಾತ್ರದಲ್ಲಿರುವಂಥ ಜನರಿಗೆ ಎಚ್ಚರಿಕೆ ಸಂದೇಶವನ್ನು ಜಿಲ್ಲಾಡಳಿತ ನೀಡಿದೆ. ಡ್ಯಾಮ್ನಿಂದ ನೀರು ಬಿಡುಗಡೆ ಮಾಡಬೇಕಾಗತ್ತೆ. ನದಿ ಇಕ್ಕೆಲೆಗಳಲ್ಲಿ, ನದಿಯ ಅಕ್ಕಪಕ್ಕದಲ್ಲಿ ನದಿ ಪಾತ್ರದ ವಾಸ ಮಾಡುವಂಥ ಜನರಿಗೆ ಮೈಸೂರು ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ. ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿ ಈ ಡ್ಯಾಮ್ ಇದೆ. ಡ್ಯಾಮ್ ತುಂಬಿದೆ ಅನ್ನೋ ಕಾರಣಕ್ಕಾಗಿ ನೀರು ಬಿಡುಗಡೆ ಮಾಡಬೇಕಾಗತ್ತೆ. ದಿನಕ್ಕೆ 20,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಕೇರಳದಲ್ಲಿ ಅತ್ಯಧಿಕವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ ಕಬಿನಿ ಜಲಾಶಯ ತುಂಬಿದೆ. ಕಬಿನಿ ಜಲಾಶಯದ ಭಾಗದಿಂದ ನೀರು ಹರಿಬಿಡಬೇಕಾಗತ್ತೆ. ಆದರೆ ಅಲ್ಲಿ ಇಕ್ಕೆಲೆಗಳಲ್ಲಿ ಅಥವಾ ನದಿ ಪಾತ್ರದಲ್ಲಿ ವಾಸ ಮಾಡುವಂಥ ಜನ ಎಚ್ಚರಿಕೆಯನ್ನು ವಹಿಸಬೇಕು. ಪ್ರವಾಹದ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ. ಸೊ ಹೀಗಾಗಿ ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಜಿಲ್ಲಾಡಳಿತ ಅಲ್ಲಿನ ಜನರಿಗೆ ಸೂಚನೆಯನ್ನು ಕೊಟ್ಟಿದೆ.